ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಅಬ್ಬಕ್ಕ ಪ್ಲೇಗ್ರೌಂಡ್ನಲ್ಲಿ ಟಿಪಿಎಲ್ 2025 ಇಂಟ್ರಾ ಕಂಪನಿಯ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ನಿಗಮದ ಅಧ್ಯಕ್ಷ ಎಸ್ ಮನೋಹರ್ ಅವರಿಗೆ ಟಿವಿ5 ಕನ್ನಡ ಸಿಇಒ ಅನಿಲ್ ಸಿಂಗ್ ಅವರು ಸನ್ಮಾನಿಸಿದರು. ಬಳಿಕ ಎಸ್ ಮನೋಹರ್ ಅವರು ಕ್ರಿಕೆಟ್ ಆಡುವ ಮೂಲಕ ಟೂರ್ನಿಗೆ ಚಾಲನೆ ಕೊಟ್ಟರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಎಲ್ಲರನ್ನೂ ಹುರಿದುಂಬಿಸಿದರು. ಟಿವಿ5 ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಎಸ್ ಹಾಗೂ ಅಸೋಸಿಯೇಟ್ ಎಡಿಟರ್ ಆದ ದಶರಥ್ ಸಾವೂರ ಮತ್ತು ಟಿವಿ5 ಕನ್ನಡ ವಾಹಿನಿಯ ಎಲ್ಲ ಸಿಬ್ಬಂದಿ ಕೂಡ ಹಾಜರಿದ್ದರು. ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಅತಿ ಉತ್ಸಾಹದಿಂದ ಕ್ರಿಕೆಟ್ ಪಂದ್ಯಗಳನ್ನು ಆಡಲಿಕ್ಕೆ ಎಲ್ಲ ಸಿದ್ಧರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಟಿವಿ5 ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀನಿವಾಸ ನೋಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಡೀ ಕರ್ನಾಟಕ ಹಾಗೂ ಭಾರತವನ್ನೇ ಬೆಚ್ಚಿ ಬೀಳಿಸಿ ಸುದ್ದಿ ಮಾಡತಕ್ಕಂಥ ನಮ್ಮ ರಮಾಕಾಂತ್ ಅವರು ಇದ್ದಾರೆ. ಅವರಿಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದರಲ್ಲೂ ವಿಶೇಷವಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಹೋರಾಟಕ್ಕೂ ಅತಿ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ನಮ್ಮ ಟಿವಿ5ನ ಎಲ್ಲ ವರದಿಗಾರರಿಗೆ, ಮುಖ್ಯ ವರದಿಗಾರರಿಗೆ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಿ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಅತಿ ಉತ್ಸಾಹದಿಂದ ಕ್ರಿಕೆಟ್ ಪಂದ್ಯಗಳನ್ನು ಆಡಲಿಕ್ಕೆ ಎಲ್ಲ ಸಿದ್ಧರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಟಿವಿ5 ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀನಿವಾಸ ನೋಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಡೀ ಕರ್ನಾಟಕ ಹಾಗೂ ಭಾರತವನ್ನೇ ಬೆಚ್ಚಿ ಬೀಳಿಸಿ ಸುದ್ದಿ ಮಾಡತಕ್ಕಂಥ ನಮ್ಮ ರಮಾಕಾಂತ್ ಅವರು ಇದ್ದಾರೆ. ಅವರಿಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದರಲ್ಲೂ ವಿಶೇಷವಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಹೋರಾಟಕ್ಕೂ ಅತಿ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ನಮ್ಮ ಟಿವಿ5ನ ಎಲ್ಲ ವರದಿಗಾರರಿಗೆ, ಮುಖ್ಯ ವರದಿಗಾರರಿಗೆ ರಾಕೇಶ್ ನಾಯಕರು ಟೀಮನ್ನ ಪರಿಚಯ ಮಾಡಿಸ್ಕೊಳ್ಬೇಕಾಗಿ ಸರ್.